ನೀನೇ ನಿಮ್ಮ ಕುಲದೇವರನ್ನು ಶೇಡು ಪ್ರತಿಕಾರದ ಶೇಡು. ಕಪಲಿ, ನಿನ್ನ ತಂಗಿ ಶೀಲಕ್ಕೆ ಕಾರಣ ಯಾರು ಗೊತ್ತೇ? ಯಾರು ಸರ್? ಬೇಗ ಹೇಳಿ. ಇವನೇ ನೀಚ ಮುನಿರತ್ನ. ನೋಡಿಕೋ ಈ ಭಾವ ಚಿತ್ರವನ್ನು. ಮುನಿರತ್ನ, ನಿನ್ನನ್ನು ಜೀವದಿಂದ ಉಳಿಸಲಾರೆ ಮಗನೇ. ನೀನೊಂದು ಪಿಸ್ತೂಲು. ಮುನಿರತ್ನ, ನನ್ನ ತಂಗಿಯ ಬಾಯಿಗೆ ಕೊಳ್ಳಿಟ್ಟು ನಿನ್ನ ಸಾವು. ಅಯ್ಯೋ ಸುಧಾಕರ, ನಿನಗೆ ಮೋಸ ಮಾಡಲು ಹೋಗಿ ನಿನ್ನಿಂದ ನಾವೇ ಮೋಸ ಹೋಗಿ ಬಿಟ್ಟೆವು. ಇದು ಮೋಸವಲ್ಲ ಮುನಿರತ್ನ, ಸೇಡಿಗೆ ಸೇಡು, ಮೂಯಿಗೆ ಮುಯಿ. ನಿನಗೆ ಗುಂಡಾಕಿದಿ ಕಪಾಲಿಗೆ ಮುಂದಿನು, ಹಾಗೆ ಜೀವಂತ ಬಿಡ್ತೀಯಾ? ಹಾಗೆ ಕೈವಂತ ಕೈ ಬಿಡಲ್ಲ ಸರ್. ನನ್ನ ಜೀವನ ಹಾಳು ಮಾಡಿದ ಜೀವ ತಗೊಂಡೇ ಸಾಕಿನಿ. ಬರೀ ಕೈಲಿ ಹೇಗ ಸದ್ಯ ನೀನೊಂದು ಪಿಸ್ತೂಲು. ಈ ಪಾಪಿಯನ್ನು ಹಾಗೆ ಬಿಡ್ಬೇಡ ಮುನಿರತ್ನ, ಚೀರಾಡಿ ಸಾಯಿಸಿ ನಾನು. ಕಪಾಲೆ, ನಿನ್ನ ಮಾತು ಕೇಳಿ ಹಳ್ಳಿ ಹುಡುಗನೊಬ್ಬ ಬೆಳ್ಳಿ ಕಡೆಗೆ ಆ ಬದರಿಂಗಿಗೆ ಅನೇಕ ಕಷ್ಟ ಕೊಟ್ಟೆ, ಅನೇಕ ಅಪವಾದದಿಂದ ಜೈಲಿಗೆ ಕಳುಹಿಸಿದೆ. ಅವನು ನಿಜವಾಗಿ ಬೆಳ್ಳಿ ಕಡಗಕನು, ಅದರ ಸೇಡಿಗಾಗಿ ನಾನಿನ್ನ ಸಾಯಿಸದೆ ಬಿಡಲಾರೆ ಮಗನೇ. ಇನ್ಸ್ಪೆಕ್ಟರ್, ಈ ನೀಚಿನಿಂದ ಗುಂಡಾರಿಸುವುದೇ ಏನು ನೀವು ಮಾಡೋದು? ನಾನು ಮಾಡುದಾ? ಈಗ ನಾನು ಮಾಡುವುದು ಏನು ಗೊತ್ತೇ? ಶೇಡ್ಗೆ ಪ್ರತಿ ಶೇಡು ಅಷ್ಟೇ ಅಲ್ಲ, ಕಲೆ ಪುರುಷ ಮಾಡಬೇಕಾದ ಕರ್ತವ್ಯ. ಅದಕ್ಕೆ ನಾನು ಕಲಿಯುಗ ತಕ್ಕಂತೆ ಶ್ರೀಕೃಷ್ಣನ ಜಾಣ್ಮೆ ಅಂತೆ ನಿಮ್ಮ ಜಾನು ಬಯಲು ಮಾಡಿ ನಿಮ್ಮನ್ನು ವಧೆ ಮಾಡಲಿಕ್ಕೆ ಹೇಳ್ತಿದ್ದೇನೆ. ಈಗ ನಿಮ್ಮ ರಕ್ತ ಕುಡಿಯಲು ತಯಾರಾಗಿ ಬಂದಿದ್ದೇನೆ. ಪಾಪಿಗಳೇ, ಸಾಯಲು ಸಿದ್ಧರಾಗಿರಿ. ಪ್ರತಿಕಾರದ ಶೇಡು. ಅಮ್ಮ ಸುಧಾಕರ, ಕ್ಷಮಿಸಿಬಿಡು ನಮ್ಮನ್ನು. ಈಗ ನೆನಪಾಯ್ತಾ ನಿಮ್ಗೆ ಅಮ್ಮ ಕ್ಷಮೆ ಎಂಬ ಶಬ್ದಗಳು? ನನ್ನ ತಂಗಿ ಕಾವೇರಿಗೆ ಯಾವ ರೀತಿ ಕಾಡಿದ್ರಿ? ನನ್ನ ಬಜರಂಗಿ ಹಳ್ಳಿ ಹುಡುಗನಾದ್ರು ಬೆಳ್ಳಿಗೆ ಕಡೆಗನೊಂದು ಬಿರುದು ಪಡೆದ ಅವನಿಗೆ ಯಾವ ರೀತಿ ಕಾಡಿ ಗೊತ್ತೇ? ರೈತ ನಾಡಿನ ಔಷಧಿ ಅಂತ ನಿಮಗೆ ಗೊತ್ತಿದ್ದರು ಯಾವ ರಾಮದೇವನಿಗೆ ಎಷ್ಟು ಕಾಡ್ಲಿಕ್ಕೆ ಗೊತ್ತೇ? ಈ ವೇದನೆಗಾಗಿ ನಿಮ್ಮ ರಕ್ತಕ್ಕಾಗಿ ಶಪಥ ಮಾಡಿ ಕುಳಿತಿರುವ ಆ ಬಜರಂಗಿನ ಮರೆಯಾಗಿಸಿ ನಾನೇ ನಿಮ್ಮೇನ ಮೆರವಣಿಗೆ ಮಾಡಲು ಬಂದಿದ್ದು. ನೀತರೆ ಮುಗೀತು ನಿಮ್ಮ ವಿಷಯ. ಇನ್ನು ಬೆಟ್ಟಪ್ಪನ ಪ್ರಾಣ ಗೊತ್ತಾಗಿರಲಿ. ಪಿಸಿ ಇವರೇ ಗುಂಡಾಗಿ ದುಡಿಯಾಟಿಕೊಂಡು ನಾನು ಗುಂಡಾಗಿ ಡಿಲೀಟ್ ಮಾಡಿ ಈ ಶವ ಪೋಸ್ಟ್ಮಾರ್ಟಮ್ ಮಾಡಿ ತಗೊಂಡು ನಡೆಯಿರಿ. ಮುಂದೆ ಬೆಟ್ಟಪ್ಪನ ಸಮಾಚಾರ ಮಾಡಿ ಎಲ್ಲ ಇದ್ರ ಸಿದ್ಧತೆ ಮಾಡಿಸೋ. ನಡೆಯಿರಿ, ಹೋಗೋಣ.